APMC ಶಿವಮೊಗ್ಗದಲ್ಲಿ ನನ್ನ ಹಳೆಯ ಖಾತೆ ತುಂಬ ಆಪರೇಟ್ ಮಾಡಿದ್ದಿಲ್ಲ ಸರ್ಕಾರದ ವ್ಯವಸ್ಥೆಯಿಂದ. ಅದನ್ನು ಈಗ ಪುನರುಜ್ಜೀವನಗೊಳಿಸಬೇಕು ಅನ್ನೋ ವಿಷಯ ನನಗೆ ಪತ್ರಿಕೆಗಳ ಮೂಲಕ APMC ಶಿವಮೊಗ್ಗದಲ್ಲಿ ನನ್ನ ಹಳೆಯ ಖಾತೆ ಅದು ತುಂಬ ಆಪರೇಟ್ ಮಾಡಿದ್ದಿಲ್ಲ ಸರ್ಕಾರದ ವ್ಯವಸ್ಥೆಯಿಂದ. ಅದನ್ನು ಈಗ ಪುನರುಜ್ಜೀವನಗೊಳಿಸಬೇಕು ಅನ್ನೋ ವಿಷಯ ನನಗೆ ಪತ್ರಿಕೆಗಳ ಮೂಲಕ ಹೆಲ್ತ್ ಸೆಕ್ಟರ್ ಪ್ರೋಗ್ರಾಮ್ನ ಇವತ್ತು ನಾವು ಶಿವಮೊಗ್ಗ ಜಿಲ್ಲಾದ್ಯಂತ ಶುರು ಮಾಡಿದ್ದೀವಿ. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ವಿವಿಧ ಬ್ಯಾಂಕ್ಗಳಲ್ಲಿ ಇರುವಂಥ ಅನ್ಕ್ಲೇಮ್ ಅಮೌಂಟ್ಗಳನ್ನು ಅವರವರ ಓನರ್ಸ್ಗೆ ಅಕೌಂಟ್ ಹೋಲ್ಡರ್ಸ್ಗೆ ತಲುಪುವ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಇನ್ನು 3 ತಿಂಗಳಲ್ಲಿ. ಇವತ್ತು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇನ್ನು 3 ತಿಂಗಳಲ್ಲಿ ಎಲ್ಲ ಕಡೆಯೂ ಎಲ್ಲ ತಾಲೂಕುವಾರು ಹಾಗೂ ಎಲ್ಲ ಬ್ರಾಂಚ್ನಲ್ಲೂ ಈ ಕಾರ್ಯ ನಿರ್ವಹಿಸುತ್ತದೆ. ವ್ಯವಹಾರ ಮಾಡ್ತಿರೋ ಸಂದರ್ಭದಲ್ಲಿ ಸ್ವಂತ ಖಾತೆಯಲ್ಲಿರೋ ಮೊತ್ತ ಡೆಫ್ ಅಂತಂದು ಒಂದು ಫಂಡಿಗೆ ವರ್ಗಾವಣೆ ಆಗುತ್ತೆ ಮೊತ್ತ. ಸೊ ಈ ಥರದನ್ನು ಯಾವುದೇ ಕೇಸ್ ಇದ್ದರೂ ಕೂಡ ಬಂದು ತಮ್ಮ ಇತ್ಯರ್ಥ ಮಾಡ್ಕೊಳ್ಳಿಕ್ಕಾದರೂ ಒಂದು ಕ್ಯಾಂಪೇನ್ ಮೋಡಲ್ಲಿ ಅಕ್ಟೋಬರ್ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕಿಗೆ 3 ತಿಂಗಳ ಅವಧಿಗೆ ಭಾರತ ಸರ್ಕಾರದ ಹಣಕಾಸು ಸಂಸ್ಥೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೆ. ಇದು ಪಾಸ್ಬುಕ್ ಸಮೇತ ಹೋಗಿ ನಿಮ್ಮ ಒಂದು ಈ ಥರ ಖಾತೆ ಏನು ಅನ್ಕ್ಲೇಮ್ದಾಗಿ ಹೋಗಿರುತ್ತೆ ಅದರಲ್ಲಿ ಹಳೆಯ ಖಾತೆಗಳು ಯಾರಿದ್ದಾರೆ ಅವನ್ನೆಲ್ಲ ಮತ್ತೆ ಪುನರುಜ್ಜೀವನಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ. ಇದು ನಮಗೆ ತುಂಬ ಉಪಕಾರ ಆಯಿತು. ಹಣಕಾಸಿನ ವ್ಯವಸ್ಥೆಯನ್ನು ತುಂಬ ವ್ಯವಸ್ಥಿತವಾಗಿ ನಿರ್ವಹಿಸೋದಕ್ಕೆ ಮತ್ತು ಹಳೆ ಖಾತೆಗಳನ್ನು ಪುನರುಜ್ಜೀವನಗೊಳಿಸಿ ನಮ್ಮ ಹಣವನ್ನು ನಾವು ವಾಪಸ್ ತೆಗೆದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೇಂದ್ರ ಸರ್ಕಾರ ಹಾಗೂ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ಅಕ್ಟೋಬರ್ 1ರಿಂದ ಡಿಸೆಂಬರ್ 31ರವರೆಗೆ ಒಂದು ವಿಶೇಷ ಕ್ಯಾಂಪೇನ್ ಇದೆ. ಸೊ ಅದರಲ್ಲಿ ಈ ದಿನ ಅಂದರೆ ಅಕ್ಟೋಬರ್ 24 ಶುಕ್ರವಾರದಿಂದ ನಾವು ಮತ್ತೊಂದು ಶಿಬಿರವನ್ನು ಕೈಗೊಂಡಿದ್ದೀವಿ. ಇಲ್ಲಿ ಸುಮಾರೆಲ್ಲ ನಾವು ಆ ರೀತಿ ಕ್ಲೈಮೇಟ್ ಹೋಲ್ಡರ್ ಬರಲಿಕ್ಕೂ ಕೂಡ ಹೇಳಿದ್ದೀವಿ. ಎಲ್ಲ ಬ್ಯಾಂಕ್ಗಳು ಕೂಡ ಬಂದಿದ್ದಾರೆ. ಸೊ ಅದರಂತೆ ಕ್ಲೈಮೇಟ್ ಹೋಲ್ಡರ್ ಕೂಡ ಬಂದು ಅದರ ಪ್ರೊಸೆಸ್ ಎಲ್ಲ ಮಾಡಿಕೊಳ್ತಾ ಇದ್ದಾರೆ. ಸೊ ಇದು ಭಾರತ ಸರ್ಕಾರದ ನಿರ್ದೇಶನದಂತೆ ಈ ರೀತಿಯ ನಾವು ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ಈ ಮೂಲಕ ಹೇಳಿ ಬಳಸೋದೇನೆಂತಂದರೆ ಯಾವ ಕ್ಲೈಮೆಂಟ್ಸ್ ಎಲ್ಲ ಇವತ್ತು ಬಂದು ಕ್ಲೈಮ್ ಎಲ್ಲ ಮಾಡಿರಂಗಿಲ್ಲ. ಸೊ ಅವರಿಗೆ ಮತ್ತೆ ಅವಕಾಶ ಇದೆ. ಡಿಸೆಂಬರ್ 31ರವರೆಗೂ ಕೂಡ ಅವರು ಆಯಾ ಬ್ಯಾಂಕ್ಗಳಿಗೆ ಹೋಗಿ ಸೊ ಆ ಕ್ಲೈಮ್ನ ಅವರು ಮಾಡಿಕೊಳ್ಬೋದು ಅಂತ. These are the unclaimed amounts, and the place was specified very early, very latest. So it was difficult for the entire customers to assemble here. And I request all other customers to be aware of this campaign and visit their concerned branches and take their claim amount. That is our request to all our customers and policy holders.